ಡಿಟೆಕ್ಷನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಅಂದರೆ ನಿರಂತರ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯು ಇತ್ತೀಚೆಗೆ ಜಾರಿಗೆ ತಂದಿರುವ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಇದರ ಮುಖ್ಯ ಉದ್ದೇಶ, ವೈಶಿಷ್ಟ್ಯಗಳು ಮತ್ತು ಬಳಕೆಯ ವಿವರಗಳು ಇಲ್ಲಿವೆ. 1. ಮುಖ್ಯ ಉದ್ದೇಶ: ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಹಾಜರಾತಿ. ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳ ಹಾಜರಾತಿಯನ್ನು ತಂತ್ರಜ್ಞಾನದ ಮೂಲಕ ಸುಲಭವಾಗಿ ದಾಖಲಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಶಿಕ್ಷಕರ ಕೆಲಸದ ಹೊರೆ ಕಡಿಮೆ ಮಾಡುವುದು. ದಿನನಿತ್ಯ ಶಿಕ್ಷಕರು ಹಸ್ತಚಾಲಿತವಾಗಿ, ಮ್ಯಾನ್ಯುಯಲ್ ಆಗಿ ರಿಜಿಸ್ಟರ್ನಲ್ಲಿ ಹಾಜರಾತಿ ಬರೆಯುವ ಸಮಯವನ್ನು ಉಳಿಸಿ ಅದನ್ನು ಬೋಧನೆಗೆ ಬಳಸಿಕೊಳ್ಳಲು ಇದು ಸಹಕಾರಿಯಾಗಿದೆ. 2. ಪ್ರಮುಖ ವೈಶಿಷ್ಟ್ಯಗಳು ಫೀಚರ್ಸ್. ಮುಖ ಗುರುತಿಸುವಿಕೆ ಫೇಶಿಯಲ್ ರೆಕಗ್ನಿಷನ್. ಈ ಆಪ್ ಮೂಲಕ ವಿದ್ಯಾರ್ಥಿಗಳ ಮುಖವನ್ನು ಸ್ಕ್ಯಾನ್ ಮಾಡಿ ನೇರವಾಗಿ ಹಾಜರಾತಿ ಅಟೆಂಡೆನ್ಸ್ ದಾಖಲಿಸಬಹುದು. ಗುಂಪು ಹಾಜರಾತಿ ಗ್ರೂಪ್ ಅಟೆಂಡೆನ್ಸ್. ತರಗತಿಯಲ್ಲಿರುವ ಹಲವು ವಿದ್ಯಾರ್ಥಿಗಳ ಹಾಜರಾತಿಯನ್ನು ಒಟ್ಟಿಗೆ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ಗುರುತಿಸಿ ಅಪ್ಲೋಡ್ ಮಾಡಬಹುದು. ಕಡಿಮೆ ಬೆಳಕಿನಲ್ಲೂ ಕಾರ್ಯಕ್ಷಮತೆ. ಶಾಲಾ ಕೊಠಡಿಗಳಲ್ಲಿ ಬೆಳಕು ಕಡಿಮೆ ಇದ್ದರೂ ಸಹ ವಿದ್ಯಾರ್ಥಿಗಳನ್ನು ಸರಿಯಾಗಿ ಗುರುತಿಸುವಂತೆ ಈ ಆಪ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಸುರಕ್ಷತೆ ಸೆಕ್ಯುರಿಟಿ. ದುರುಪಯೋಗವನ್ನು ತಡೆಯಲು ಇದರಲ್ಲಿ ಸ್ಪೂಫ್ ಡಿಟೆಕ್ಷನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಅಂದರೆ ಯಾರಾದರೂ ಫೋಟೋ ಅಥವಾ ವಿಡಿಯೋ ತೋರಿಸಿ ಹಾಜರಾತಿ ಹಾಕುವುದನ್ನು ಇದು ಪತ್ತೆ ಮಾಡುತ್ತದೆ. 3. ಅನುಷ್ಠಾನ ಯಾರು ಮಾಡುತ್ತಿದ್ದಾರೆ? ಈ ಆಪ್ ಅನ್ನು ಕರ್ನಾಟಕ ಸರ್ಕಾರದ ಆಡಳಿತ ಕೇಂದ್ರ ಸೆಂಟರ್ ಫಾರ್ ಗವರ್ನೆನ್ಸ್ -CEG ಅಭಿವೃದ್ಧಿಪಡಿಸಿ ನಿರ್ವಹಿಸುತ್ತಿದೆ. ಇದನ್ನು ಮೊದಲಿಗೆ ಗದಗ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟ್ ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಈಗ ಇದನ್ನು 2026ರಿಂದ 27ರ ಶೈಕ್ಷಣಿಕ ಸಾಲಿನಿಂದ ರಾಜ್ಯಾದ್ಯಂತ ಕಡ್ಡಾಯಗೊಳಿಸಲು ಸರ್ಕಾರ ಆದೇಶಿಸಿದೆ. 4. ಡೌನ್ಲೋಡ್ ಮಾಡುವುದು ಹೇಗೆ? ಈ ಆಪ್ ಗೂಗಲ್ ಪ್ಲೇಸ್ಟೋರ್ನಲ್ಲಿ NIRA-NTARA-CEG ಕರ್ನಾಟಕ ಹೆಸರಿನಲ್ಲಿ ಲಭ್ಯವಿದೆ. ಇದನ್ನು ಮುಖ್ಯವಾಗಿ ಶಾಲಾ ಮುಖ್ಯಸ್ಥರು, ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜುಗಳ ಸಿಬ್ಬಂದಿ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇಲಾಖೆ ನೀಡಿರುವ ಲಾಗಿನ್ ವಿವರಗಳ ಮೂಲಕ ಬಳಸಬೇಕಾಗುತ್ತದೆ. ನಿಮಗೆ